ಆತ್ಮೀಯರೆಲ್ಲರಿಗೂ ಅನ್ವೀಕ್ಷ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಅನ್ವೀಕ್ಷ ಇದು ಮನಸ್ಸಿನ ಅಂತರಾಳದ ಧ್ವನಿ. ಇವತ್ತು ನಾವು ನಿನ್ನೆ ಪ್ರೀತಿಸುವೆ ಎಂದು ಕಥೆಯ ಮುಂದುವರೆದ ಸಂಚಿಕೆಯನ್ನು ನೋಡೋಣ. ಹಿಂದಿನ ಸಂಚಿಕೆಯಲ್ಲಿ ಮೈಥಿಲಿ ತನ್ನ ಮನೆಗೆ ಬಂದ ಅಪರಿಚಿತ ವ್ಯಕ್ತಿ ಅಂದರೆ ಆ ಟಾಪ್ ಮ್ಯಾನ್ ಜೊತೆ ಸಣ್ಣದಾಗಿ ಜಗಳ ಮಾಡಿಕೊಂಡು ಕಾಲೇಜ್ ಕಡೆ ಮುಖ ಮಾಡಿದ್ಲು. ಮುಂದೆ ಏನಾಗುತ್ತೆ ಅನ್ನೋದನ್ನು ನೋಡ. ಏ ಭಾರ್ಗವ, ನಿಲ್ಲೋ, ಎಲ್ಲಿ ಓಡ್ತಾ ಇದೀಯಾ ಎಂದು ಆತರವಾಗಿ ಮನೆಗೆ ಓಡುತ್ತಿದ್ದವನನ್ನು ಅರ್ಧ ದಾರಿಯಲ್ಲಿ ತಡೆದು ನಿಲ್ಲಿಸಿದ್ದಳು ವಿನು ಅಕ್ಕ, ಈಗಾಗಲೇ ತಡ ಆಗಿದೆ, ನಾನು ಮನೆಗೆ ಹೋಗಬೇಕು, ಬಂದು ಹೇಳ್ತೀನಿ, ಈಗ ನನ್ನ ಬಿಡು, ಇಲ್ಲಾಂದರೆ ಆ ನಿನ್ನ ಸೈಲೆಂಟ್ ಫ್ರೆಂಡು, ಸೈಲೆಂಟ್ ಕಿಲ್ಲರ್ ಭದ್ರಕಾಳಿ ಅವತಾರ ತಾಳಿ ಲೇಟ್ ಮಾಡಿದ್ದಕ್ಕೆ ನನ್ನ ಗ್ರಹಚಾರ ಬಿಡಿಸ್ತಾಳೆ, ಪ್ಲೀಸ್ ಕಣೆ, ಈಗ ನನ್ನ ಏನೂ ಕೇಳಬೇಡ, ನಾನು ಬೇಗ ಮನೆಗೆ ಹೋಗಿ ಬರ್ತೀನಿ ಎಂದು ಆತುರವಾಗಿ ನುಡಿದು ಮನೆ ಕಡೆ ಹೊರಟಿದ್ದ ಭಾರ್ಗವನನ್ನು ಮತ್ತೆ ಕೈ ಹಿಡಿದು ತಡೆದು ನಿಲ್ಲಿಸಿದ್ದಳು ವಿನು. ಏ ನಿಲ್ಲು ಮಾರಾಯ ಭಾರ್ಗವ, ಆ ನಿನ್ನ ಅಕ್ಕ ನಿನ್ನ ಯೂನಿಫಾರ್ಮ್ ಬಟ್ಟೆ ತೊಗೊಂಡು ಇಲ್ಲಿಗೆ ಬರ್ತಾ ಇದ್ದಾಳೆ, ಈಗ ತಾನೇ ಕಾಲ್ ಮಾಡಿದ್ದೆ, ನೀನು ಬರೋದು ಲೇಟ್ ಆಗುತ್ತೆ ಅಂತ ಯೂನಿಫಾರ್ಮ್ ತೊಗೊಂಡು ಇಲ್ಲೇ ಡ್ರೆಸ್ ಚೇಂಜ್ ಮಾಡಿ ಆಮೇಲೆ ಕಾಲೇಜಿಗೆ ಹೋಗೋಣ ಅಂತ ಹೇಳಿದ್ಲು ಎಂದು ಮೈಥಿಲಿ ಜೊತೆ ಈಗ ಸ್ವಲ್ಪ ಹೊತ್ತಿಗೂ ಮೊದಲೇ ಮಾತಾಡಿದ್ದನ್ನು ವಿನುತಾ ಭಾರ್ಗವನಿಗೆ ಹೇಳ್ತಾಳೆ. ಏನು, ಅಕ್ಕ ಇಲ್ಲೇ ಡ್ರೆಸ್ ತೊಗೊಂಡು ಬರ್ತಾಳಂತ? ವಿನು ಅಕ್ಕ, ನೋಡೆ ನನ್ನ ಸ್ಥಿತಿನ, ಆ ನಿನ್ನ ಫ್ರೆಂಡಿಂದ ಹೀಗೆ ರೋಡೆಲ್ಲ ಬಟ್ಟೆ ಬದಲಾಯಿಸೋ ಹಾಗೆ ಆಯಿತು ನನ್ನ ಪರಿಸ್ಥಿತಿ. ಏನು ಬಾಸ್ ಇದು, ನೀನು ಶಿಷ್ಯಾಗಿ ಬ್ರಹ್ಮಚರ್ಯ ಪಾಲನೆ ಮಾಡೋ ನನಗೆ ಇಂಥ ಶಿಕ್ಷೆ ಕೊಡ್ತಾ ಇದ್ದೀರಲ್ಲ ನೀವು, ಇದು ನಿಮಗೆ ನ್ಯಾಯ ಅನಿಸುತ್ತಾ ಎಂದು ಎದುರಿರುವ ಆಂಜನೇಯನ ದೇವಸ್ಥಾನದ ಕಡೆ ಮುಖ ಮಾಡಿ ಈಗಷ್ಟೇ ತಾನೇ ಪೂಜೆ ಮುಗಿಸಿ ಬಂದ ಆಂಜನೇಯನನ್ನು ನೋಡಿ ಕೇಳುತ್ತಿದ್ದ ಭಾರ್ಗವ್ ಪಂಡಿತ್, ಮೈಥಿಲಿಯ ಮುದ್ದಿನ ತಮ್ಮ, ವಿನುತಾಳಿಗೆ ದೇವರು ಕೊಟ್ಟ ತಮ್ಮ. ಬೆಳಗ್ಗೆ ಬೇಗ ಎಬ್ಸಿದ್ರೆ ಹೇಳ್ಬೇಡ ಅಕ್ಕ, 10 ನಿಮಿಷ ಕಣೆ, ಇನ್ನೂ 5 ನಿಮಿಷ ಕಣೆ ಅಕ್ಕ ಅಂತ ಹೇಳಿ ಇನ್ನೂ ಅರ್ಧ ಗಂಟೆ ಮಲ್ಗೋ, ಆಮೇಲೆ ಇಲ್ಲಿ ಬಂದು ಲೇಟ್ ಆಯಿತು ಅಂತ ಬೊಂಬಡ ಬಡ್ಕೋತಾ ಇರೋ, ದಿನಾ ನಿಂದು ಇದೇ ಗೋಳಾಯಿತು. ಕಾಲೇಜಿಗೆ ಲೇಟ್ ಆಗುತ್ತೆ ಅಂತ ನಾನು ನಿನ್ನ ಡ್ರೆಸ್ ತೊಗೊಂಡು ಬರೋದು, ನೀನು ನನಗೆ ಬೈಕೋತಾ ಇಲ್ಲೇ ಎಲ್ಲಾದರೂ ಮರೆಯಲ್ಲಿ ನಿಂತು ಡ್ರೆಸ್ ಚೇಂಜ್ ಮಾಡೋದು. ಇದೇನು ನಿನ್ಗೆ ಹೊಸ್ತಲ್ವಲ್ಲ, ಪ್ರತಿದಿನ ಹಾಗೆ ನಡೆಯೋದು ತಾನೆ. ತಗೋ, ಬೇಗ ಯೂನಿಫಾರ್ಮ್ ಹಾಕ್ಕೊಂಡು ಬಾ, ತಿಂಡಿ ಬಾಕ್ಸಲ್ಲಿದೆ, ಹೋಗ್ತಾ ತಿನ್ನುವಂತೆ ಎಂದು ಆಗ ತಾನೇ ಬಂದು ಗಾಡಿ ನಿಲ್ಲಿಸಿ ಭಾರ್ಗವ ಮತ್ತು ವಿನುತಾ ಇಬ್ಬರ ಮಾತುಕತೆಗಳನ್ನು ಕೇಳಿಸಿಕೊಂಡು ಬಂದವಳು ತನ್ನ ಬ್ಯಾಗಲ್ಲಿರುವ ಬಟ್ಟೆಯನ್ನು ಭಾರ್ಗವನಿಗೆ ಕೊಡುತ್ತಾ ಹೇಳಿದ್ದಳು ಮೈಥಿಲಿ. ಭಾರ್ಗವ ಅತ್ತ ಹೋಗ್ತಾ ಇದ್ದ ಹಾಗೆ ವಿನುತಾ ಗೆಳತಿಯ ಜೊತೆಗೆ ಮಾತಿಗಿಳಿತಾಳೆ. ಏನೇ ಮೈಥಿಲಿ ನೀನು, ಪಾಪ ಪ್ರತಿದಿನ ಅವನಿಗೆ ಹೀಗೆ ಮಾಡ್ತೀಯ ಕಣೆ. ಹೌದು, ಆಗಲೇ ಕಾಲ್ ಮಾಡಿದಾಗ ಯಾಕೆ ಅಷ್ಟೊಂದು ಗುರ್ರ ಅಂತಿದ್ದೆ ಎಂದು ಕೇಳಿದಳು. ಅಯ್ಯೋ, ಅದೊಂದು ದೊಡ್ಡ ಕಥೆ ಕಣೆ ಎಂದು ಟಾಪ್ ಮ್ಯಾನ್ ಸಿಕ್ಕಿದಾಗಿನಿಂದ ನಡೆದ ಎಲ್ಲ ವಿಷಯವನ್ನು ಹೇಳಿ, ಎಷ್ಟು ಧೈರ್ಯ ಇದ್ದರೆ ಅವನು ನನ್ನೇ, ಈ ಮೈಥಿಲಿಯನ್ನೇ ಅಖಿಲ ಕರ್ನಾಟಕ ಕುಳ್ಳರ ಸಂಘದ ಅಧ್ಯಕ್ಷೆ ಅಂತ ಹೇಳ್ತಾನೆ. ಟಾಪ್ ಮ್ಯಾನ್, ನೀನು ಇನ್ನೊಂದು ಸಲ ನನ್ನ ಕೈಗೆ ಸಿಗು, ನಿನಗೆ ಹಬ್ಬ ಇದೆ ಗಲೀವರ ಎಂದು ಒಂದಿಷ್ಟು ಉಚಿತವಾಗಿ ಮಂತ್ರಾಕ್ಷತೆಯನ್ನು ಹಾಕ್ತಾಳೆ ಆ ಅಪರಿಚಿತ ವ್ಯಕ್ತಿಗೆ. ಒಂದು ದೊಡ್ಡ ಆಲದ ಮರದ ಹಿಂದೆ ಹೋಗಿ ತಾನು ಹುಟ್ಟಿದ್ದ ಮಡಿ ಪಂಚೆ ಶಲ್ಯದ ಬದಲಿಗೆ ತನ್ನ ಕಾಲೇಜ್ ಬಟ್ಟೆಯನ್ನು ಧರಿಸಿ ಬಂದ ಭಾರ್ಗವ ಅಕ್ಕನ ಮಾತನ್ನು ಕೇಳಿ ಜೋರಾಗಿ ನಗ್ತಾನೆ. ಯಾರೋ ಏನೋ ನಿನಗೆ ಸರಿಯಾಗಿ ಹೆಸರಿಟ್ಟಿದ್ದಾರೆ ಕಣೆ ಅಕ್ಕ ಅಲ್ವಾ ಎಂದು ವಿನುತಾ ಬಳಿ ಕೇಳಿದವನು ಅವಳು ಕೂಡ ಇವನ ಮಾತಿಗೆ ನಗುತ್ತಾ ಹ್ಞೂ ಎಂದು ಹೇಳಿದರೆ ಇಬ್ಬರು ಹೈಫೈ ಕೊಟ್ಟುಕೊಂಡು ಜೋರಾಗಿ ನಕ್ಕಿದ್ದರು. ಮೈಥಿಲಿ ಇಬ್ಬರ ಕಡೆಗೂ ಕೆಂಗಣ್ಣಿನ ನೋಟ ಬೀರಿ, ಇಬ್ಬರು ಹೀಗೆ ಹಲ್ಕಿಸಿತಾ ಇರ್ತೀರಾ ಅಥವಾ ಕಾಲೇಜಿಗೆ ಬರ್ತೀರಾ ಅಂತ ಕೇಳಿ ತಾನು ಸ್ಕೂಟಿ ಏರಿ ಸ್ಕೂಟಿ ಸ್ಟಾರ್ಟ್ ಮಾಡಿದ್ಲು. ಅಯ್ಯೋ ಬರ್ತೀವಿ ಕಣೆ, ನೀನು ಗುರ್ರ ಅನ್ಬೇಡ ಎಂದ ವಿನುತಾ ಅವಳು ಸ್ಕೂಟಿ ಹತ್ತಿದರೆ ಭಾರ್ಗವ ತಿಂಡಿ ಬಾಕ್ಸ್ ಹಿಡಿದು ತಿಂಡಿ ತಿಂತ ಮೈಥಿಲಿ ಸ್ಕೂಟಿ ಹಿಂದೆ ಹತ್ತಿ ಕುಳಿತ. ಎರಡು ಸ್ಕೂಟಿಯಲ್ಲಿ ಹೊರಟ ಮೂವರು ಬಂದು ನಿಂತಿದ್ದು ದೊಡ್ಡದಾಗಿ ಬಂಗಾರದ ಬಣ್ಣದ ಅಕ್ಷರಗಳಲ್ಲಿ ಬರೆದ ಶ್ರೀರಕ್ಷಾ ಶಿಕ್ಷಣ ಸಂಸ್ಥೆ ಎಂದು ಬರೆದ ನಾಮಫಲಕ ಹಾಕಿಕೊಂಡ ಬಹುಮಹಡಿ ಕಟ್ಟಡದ ಎದುರಾಗಿತ್ತು. ಸಂಚಿಕೆ ಮುಂದುವರಿಯುವುದು. ನಾಳಿನ ಸಂಚಿಕೆಯಲ್ಲಿ ಶ್ರೀರಕ್ಷಾ ಶಿಕ್ಷಣ ಸಂಸ್ಥೆಯಲ್ಲಿ ಏನೆಲ್ಲ ಆಗಬಹುದು ಅನ್ನೋದನ್ನು ನೋಡೋಣ. ನಿನ್ನೆ ಪ್ರೀತಿಸುವೆ ಎಂದು ಕಥೆಯ ಇಂದಿನ ಸಂಚಿಕೆ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಹಾಗೆಯೇ ಅನ್ವೀಕ್ಷ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.